ಸ್ನೇಹಿತರಿಗೆ ಇವತ್ತು ನಾನು ತಿಳಿಸ್ತಿರುವಂಥ ಮಾಹಿತಿ ಏನು ಬರ ಪರಿಹಾರ ಯಾಕೆ ಬಂದಿಲ್ಲ ರೈತರಿಗೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ. ಹೌದು ಸ್ನೇಹಿತರೆ, ನೀವು ಒಂದು ಬರ ಪರಿಹಾರ ಪಡೆದುಕೊಳ್ಳೋಕ್ಕೆ ಅಂತಂದರೆ ರೈತರಿಗೆ ಏನು ಬರ ಪರಿಹಾರ, ಒಂದು ಸರ್ಕಾರ ನೀಡುವಂಥ ಬರ ಪರಿಹಾರ ಅಂದರೆ ನಿಮಗೆ ಮಳೆ ಬರಲಾರದ ಕಾರಣ ಎಲ್ಲ ಬೆಳೆಗಳನ್ನು ಒಣಗಿ ಮತ್ತು ಬರ ಪರಿಸ್ಥಿತಿ ಎದುರಾಗಿರುವಂಥ ಸಂದರ್ಭದಲ್ಲಿ ಈ ಸರ್ಕಾರದ ಕಡೆಯಿಂದ ಬರ ಪರಿಹಾರ ಬಂದಿಲ್ಲ. ಅಂದರೆ ಕೆಲವು ರೈತರಿಗೆ ಬಂದಿದೆ, ಇನ್ನೂ ಕೆಲವು ರೈತರಿಗೆ ಬಂದಿಲ್ಲ. ಈ ಒಂದು ರೈತರಿಗೆ ಏನು ಸಮಸ್ಯೆ ಆಗಿದೆ, ಅವ್ರ ಖಾತೆಯಲ್ಲಿ ಸಮಸ್ಯೆ ಆಗಿದೆ ಅಥವಾ ಏನು ಸಮಸ್ಯೆಯಿಂದ ಆ ಒಂದು ರೈತರಿಗೆ ಆ ಬರ ಪರಿಹಾರವನ್ನು ಬಂದಿಲ್ಲ. ಈಗ ಆಲ್ಮೋಸ್ಟ್ ಅರ್ಧ ರೈತರಿಗೆ ಅಥವಾ ಒಂದು 50% ರೈತರಿಗೆ ಬಂದಿರ್ಬೋದು ಅಂತ ನನ್ನ ಅನಿಸಿಕೆ. ಇನ್ನೂ ತುಂಬ ರೈತರಿಗೆ ಬಂದಿಲ್ಲ ಸ್ನೇಹಿತರೆ. ನಾನು ಇದ್ರ ಬಗ್ಗೆ 2-3 ದಿನ ಪೂರ್ತಿಯಾಗಿ ಎಲ್ಲ ಆ್ಯಪ್ಗಳ ಮುಖಾಂತರ ಒಂದು ಮಾಹಿತಿನ ತಿಳಿದುಕೊಂಡಿನಿ. ಅದರಲ್ಲಿ ಯಾವುದೇ ಒಂದು ಮಾಹಿತಿ, ಪ್ರತಿಯೊಂದು ಮಾಹಿತಿ ಇಲ್ಲಿ ರೈತರಿಗೆ ಸಮಸ್ಯೆ ಎದುರಿಸಬೇಕಾಗಿದೆ. ಇಲ್ಲಿ ನಾನು ತಿಳಿಸುವಂಥ ಮಾಹಿತಿಯಲ್ಲಿ ಏನು ಕಾರಣದಿಂದ ಒಂದು ರೈತರಿಗೆ ಹಣ ಬಂದಿಲ್ಲ ಅಂತ ಸಂಪೂರ್ಣವಾಗಿ ಮಾಹಿತಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಬೇಡಿ. ಈ ಒಂದು ಸ್ಪೀಡ್ ಸರ್ಕಾರಿ ಮಾಹಿತಿ ಚಾನಲ್ಗೆ ನೀವು ಏನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಸಂಪೂರ್ಣವಾದಂಥ ಮಾಹಿತಿ ಇಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ, ಏನು ಸಮಸ್ಯೆಯಿಂದ ನಿಮಗೆ ರೈತರಿಗೆ ಹಣ ಬಂದಿಲ್ಲ ಅಂತ ನಾನು ತಿಳಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ. ಇಲ್ಲಿ ನೀವು ರೈತರು ನೀವೇನು ಬೆಳೆ ಸಮೀಕ್ಷೆ ಮಾಡುವಂಥ ಸಂದರ್ಭದಲ್ಲಿ ಬೆಳೆ ಸಮೀಕ್ಷೆ ಮಾಡುವಂಥ ಅಧಿಕಾರಿಗಳು ಏನು ಮಾಡಿದ್ದಾರೆ ಅಂತಂದರೆ, ಕೆಲವೊಂದಿಷ್ಟು ಒಣ ಬೇಸಾಯ ಇದ್ದರೂ ಕೂಡ ಅಲ್ಲಿ ನೀರಾವರಿ ಅಂತ ಮಾಡಿದ್ದಾರೆ. ಈ ಒಂದು ಸಮಸ್ಯೆಯಿಂದ ಹಣ ಬಂದಿರಲಿಕ್ಕಿಲ್ಲ ಬಹುಶಃ. ಇನ್ನು ಕೆಲವು ರೈತರ ಒಂದು ಹಲವಾರು ಸಮಸ್ಯೆಗಳು ರೈತರಿಗೆ ಕಾಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ರೈತರಿಗೆ ಕಾಡುವಂಥ ಸಮಸ್ಯೆ ಅಧಿಕಾರಿಗಳೇ ಸಮಸ್ಯೆ ಮಾಡಿರುವಂಥದ್ದು. ಇಲ್ಲಿ ರೈತರು ದಯವಿಟ್ಟು ತಮ್ಮ ಒಂದು FID ಏನಾದರೂ ಮಿಸ್ಟೇಕ್ ಆಗಿದ್ದರೆ, ಒಂದು ಹೆಸರು ಏನಾದರೂ ಬದಲಾವಣೆ ಆಗಿದ್ದರೆ, ಆಧಾರ್ ಕಾರ್ಡಲ್ಲಿ ಏನಾದರೂ ಚೇಂಜಸ್ ಮಾಡಿದರೆ ಅವರು ಕೂಡ FIDನ ಸುದ್ದು ಮಾಡ್ಕೊಳ್ಬೇಕು. ಅಂತಂದರೆ ಅವರು FID ಆಧಾರ್ ಕಾರ್ಡಲ್ಲಿ ಇರುವಂಥ ಒಂದು ಹೆಸರಿನಿಂದ ಅವರು FIDನ ಮಾಡಿಸ್ಕೊಳ್ಬೇಕು. ಅಥವಾ FIDಯಲ್ಲಿ ಏನಾದರೂ ತಿದ್ದುಪಡಿ ಮಾಡೋದಿದ್ದರೆ ತಿದ್ದುಪಡಿ ಮಾಡ್ಕೊಳ್ಬೇಕು. ಆಧಾರ್ ಕಾರ್ಡ್ನಲ್ಲಿ ಹೆಸರು ಏನಾದರೂ ಚೇಂಜಸ್ ಮಾಡಿದ್ರಿ ಅಂತಂದ್ರೆ ಅಲ್ಲಿ ಕೂಡ ನೀವು ಒಂದು FIDಯಲ್ಲಿ ತಿದ್ದುಪಡಿ ಮಾಡ್ಕೊಳ್ಬೇಕು. ಅದು ಯಾವ ರೀತಿ ತಿದ್ದುಪಡಿ ಮಾಡೋದು ಅದು ಎಲ್ಲನೂ ಸಂಪೂರ್ಣವಾಗಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತೇನೆ ಬರುವಂಥ ದಿನಗಳಲ್ಲಿ. ನೀವೇನಾದರೂ ಅದು ಗೊತ್ತಿಲ್ಲ ಅಂದರೂ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತು ರೈತರಿಗೆ ಕೆಲವು ರೈತರು ಬ್ಯಾಂಕ್ ಅಕೌಂಟ್ನಲ್ಲಿ ಆಧಾರ್ ಸೀಡಿಂಗ್ ಇಲ್ಲ. ಈ ಸಮಸ್ಯೆಯಿಂದ ಕೂಡ ಒಂದು ರೈತರಿಗೆ ಹಣ ಬಂದಿಲ್ಲ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಕೆಲವೊಬ್ಬರ ಒಂದು ರೈತರ ಏನು ಬ್ಯಾಂಕ್ ಅಕೌಂಟ್ ಅವ್ರದ್ದು ಕ್ಲೋಸ್ ಆಗಿದೆ ಅಂತ ಬರ್ತಾಯಿದೆ. ಮತ್ತು ಕೆಲವ್ರದ್ದು NPCI ಮ್ಯಾಪಿಂಗ್ ಇಲ್ಲ ಅಂತ ಬರ್ತಾಯಿದೆ. ಇನ್ನು ಕೆಲವು ರೈತರದ್ದು ಒಂದು ಬ್ಯಾಂಕ್ ಅಕೌಂಟೇ ಅಲ್ಲಿ ಮ್ಯಾಚ್ ಆಗ್ತಾಯಿಲ್ಲ. ಆಧಾರ್ ಕಾರ್ಡಲ್ಲಿ ಒಂದು ಹೆಸರು ಮತ್ತು ಬ್ಯಾಂಕ್ ಅಕೌಂಟ್ನಲ್ಲಿ ಒಂದು ಹೆಸರು, ಈ ರೀತಿಯಾಗಿ ಸಮಸ್ಯೆ ಕೂಡ ಬರ್ತಾಯಿದೆ. ಆ ಕಾರಣದಿಂದ ರೈತರಿಗೆ ಒಂದು ಸಂಕಷ್ಟನೇ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇಂಥ ಒಂದು ಬರಗಾಲ ಸ್ಥಿತಿಯಲ್ಲಿ ಹಣವನ್ನು ಬಂದಿದೆ. ಕೆಲವು ರೈತರಿಗೆ ಹಣ ಬಂದಿದೆ. ಯಾರಾದರೂ ಈ ವಿಡಿಯೋ ನೋಡ್ತಾ ಇರೋಂಥವ್ರಿಗೆ ಹಣ ಬಂದರೆ ಯಾವ ಜಿಲ್ಲೆಯಿಂದ ಹಣ ಬಂದಿದೆ, ಯಾವ ಜಿಲ್ಲೆದವ್ರಿಗೆ ಬಂದಿದೆ ಅನ್ನೋದು ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ. ಈ ಒಂದು ನಮ್ಮ ಚಾನಲಲ್ಲಿ ಪ್ರತಿಯೊಂದು ವಿಡಿಯೋ ಸರ್ಕಾರದಿಂದ ಬರುವಂಥ ಮಾಹಿತಿಗಳು ನಿಮಗೆ ಸಂಪೂರ್ಣವಾಗಿ ಉಚಿತವಾಗಿ ತಿಳಿಸ್ಕೊಡ್ತೀವಿ. ನಿಮ್ಮ ಕಡೆಯಿಂದ ನಾನು ಸಂಪೂರ್ಣವಾದಂಥ ಒಂದು ಮಾಹಿತಿ ತಿಳಿಸಿಕೊಳ್ಳೋದಕ್ಕಿಂತ ಮುಂಚೆ ಸ್ನೇಹಿತರೆ, ನಮ್ಮ ಚಾನಲ್ ಯಾರೂ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ತಾ ಇರೋಂಥವ್ರು ನೀವು ನಿಮ್ಮ ಒಂದು ನಾವು ಮಾಡುವಂಥ ಪ್ರಯತ್ನಕ್ಕೆ ನಿಮ್ಮ ಒಂದು ಸಬ್ಸ್ಕ್ರೈಬ್ ಮತ್ತು ಒಂದು ಲೈಕ್ನ ನಾವು ಬಯಸ್ತೀವಿ. ನೀವು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹಾಗೆ ಎಕ್ಸಿಟ್ ಆದರೆ ಅಂತಂದರೆ ನಾವು ಹಾಕುವಂಥ ಪ್ರತಿಯೊಂದು ವಿಡಿಯೋಗಳು ನಿಮಗೆ ಬೇಗ ತಲುಪಲ್ಲ. ಆ ಒಂದು ಸಂದರ್ಭದಲ್ಲಿ ಈಗ ರೇಷನ್ ಕಾರ್ಡಿಂದು ಯಾವುದೇ ಮಾಹಿತಿ ತಿದ್ದುಪಡಿ ಬಿಟ್ಟರು ಅಂತಂದರೆ ಅದ್ರ ಮಾಹಿತಿ ಕೂಡ ನಾನು ತಿಳಿಸ್ಕೊಡುವಂಥದ್ದು ಮಾಡ್ತೀನಿ. ಯಾವ ಸಮಯ ಯಾವ ದಿನಾಂಕದಂದು ಬಿಡ್ತಾರೆ ಅನ್ನೋದು ಕೂಡ ಅದನ್ನು ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಪ್ರತಿಯೊಂದು ನಿಮ್ಮ ಒಂದು ಸಾರ್ವಜನಿಕರಿಗೆ ಉಪಯೋಗ ಆಗುವಂಥ ಮಾಹಿತಿಗಳೇ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡುವಂಥದ್ದು. ಅದಕ್ಕಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತು ಸ್ನೇಹಿತರೆ, ನಮ್ಮ ಚಾನಲ್ನ ನಿಮ್ಮ ಒಂದು ಆಶೀರ್ವಾದದಿಂದ ಪ್ರೋತ್ಸಾಹಿಸಿ ಬೆಳೆಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನಾನು ಮುಂದೆ ಬರುವಂಥ ವಿಡಿಯೋಗಳು ಸಂಪೂರ್ಣವಾಗಿ ಚೆಕ್ಔಟ್ ಮಾಡಿ ಏನಾದರೂ ನಾನು ತಪ್ಪು ಮಾಹಿತಿ ನೀಡ್ತಾ ಇದ್ದೀನಿ ಅಂತಂದರೆ ನೀವು ಅನ್ಸಬ್ಸ್ಕ್ರೈಬ್ ಆಗ್ಬೋದು ಸ್ನೇಹಿತರೆ. ಅದಕ್ಕಾಗಿ ಪ್ರತಿಯೊಂದು ರೈತರ ಮಾಹಿತಿ ಬರ ಪರಿಸ್ಥಿತಿಯಲ್ಲಿ ನಾನು ಮಾಹಿತಿ ತಿಳಿಸಿಕೊಟ್ಟಿದ್ದೀನಿ. ಥ್ಯಾಂಕ್ ಯು.